ನಾನಿಲ್ಲಿ 1 kg ಚಿಪ್ಪೆ ಕ್ಲಾಮ್ಸ್ ತಗೊಂಡಿದ್ದೇನೆ. ಸೊ ದೊಡ್ಡ ದೊಡ್ಡ ಕ್ಲಾಮ್ಸ್. ಚಿಪ್ಪೆಯನ್ನು ಸುಲಭ ರೀತಿಯಲ್ಲಿ ನಮಗೆ ಓಪನ್ ಮಾಡ್ಬೋದು. ಚಿಪ್ಪೆಯನ್ನು ಒಳ್ಳೆ ರೀತಿ ನೀರಲ್ಲಿ ಮೊದಲಿಗೆ 2 ಸರ್ತಿ ತೊಳೆದು ಆನಂತರ ಐಸ್ ಕ್ರಶ್ನ ಮೇಲೆ ಇಡಬೇಕು. ಆಗ ಇದನ್ನು ಸುಲಭ ರೀತಿಯಲ್ಲಿ ನಮಗೆ ಓಪನ್ ಮಾಡಲಿಕ್ಕೆ ಆಗ್ತದೆ. ಚಿಪ್ಪೆದ 2 ಸೈಡ್ ನೀವು ನೋಡ್ಬೋದು, ಇಲ್ಲಿ ಹಿಂಜಿ ಉಂಟು ಹಾಗೂ ಮತ್ತೊಂದು ಸೈಡ್ ನೀವು ನೋಡ್ಬೋದು. ಸೊ ಈ ಸೈಡಲ್ಲಿ ಹಿಂಜಿದ್ದ ಸೈಡಲ್ಲಿ ನಿಧಾನಕ್ಕೆ ಅದ ಚಾಕನ್ನು ಇನ್ಸರ್ಟ್ ಮಾಡಿ ಈ ರೀತಿ. ಆಗ ನೋಡಿ ಎಷ್ಟು ಸುಲಭದಲ್ಲಿ ಇದು ಓಪನ್ ಆಯ್ತಂತ. ಆನಂತರ ಈ ರೀತಿ ನೀವು ಅದರ ಮೀಟನ್ನು ಸ್ಕ್ರ್ಯಾಪ್ ಮಾಡಿ ತೆಗೀರಿ. ಸೊ ಇಲ್ಲಿ ಚಿಪ್ಪೆಯಲ್ಲಿ ನಮಗೆ ಇಷ್ಟು ನೀರು ಸಿಕ್ತು, ಅದರದ್ದೇ ನೀರು. ಸೊ ಇದರಲ್ಲಿ ಕೆಳಗಡೆ ನೀವು ನೋಡ್ಬೋದು ಹೊಯ್ಗೆ ಸ್ಯಾಂಡ್ ಇರ್ತದೆ. ಸೊ ಬರೀ ಮೇಲಿನ ನೀರು ಹಾಕೊಳ್ಳಿ, ಚೆಲ್ಲಬೇಡಿ. ನೀರಲ್ಲಿ ಟೇಸ್ಟ್ ಇರ್ತದೆ ತುಂಬ. ಸೊ ಇದರ ಮೇಲಿನ ನೀರು ಮಾತ್ರ ನಾವು ಹಾಕ್ಕೊಳ್ಬೇಕು, ಯೂಸ್ ಮಾಡುವ. ನಿಧಾನಕ್ಕೆ ಹಾಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಹೊಯ್ಗೆ ಉಂಟಿಲ್ಲಿ ಸ್ಯಾಂಡ್. ಸೊ ಇದನ್ನು ಚೆಲ್ಲುವ. ಅರ್ಧ ಕಟ್ ಈರುಳ್ಳಿ ಸೊಪ್ಪು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೇನೆ. 3 ಪೀಸ್ ಒಣಗಿದ ಲೆಮನ್ ಗ್ರಾಸ್ ನಿಂಬೆ ಹುಲ್ಲು ತಗೊಂಡಿದ್ದೇನೆ. ನಾನು ಇವತ್ತು ಡ್ರೈ ತಗೊಂಡಿದ್ದೇನೆ, ನೀವು ಹಸಿ ಸಹ ತಗೊಳ್ಬೋದು. ಲೆಮನ್ ಗ್ರಾಸ್, ನಿಂಬೆ ಹುಲ್ಲು. ಆನಂತರ ಇಲ್ಲಿ ಅರ್ಧ ಈರುಳ್ಳಿ ಆನಿಯನ್, 4 ಹಸಿಮೆಣಸು ಗ್ರೀನ್ ಚಿಲ್ಲಿ, ಖಾರ ನೀವು ಹೆಚ್ಚು ಬೇಕಂದರೆ ಹೆಚ್ಚು ಹಾಕ್ಕೊಳ್ಬೋದು. ಶುಂಠಿ 1 ಇಂಚ್, 10 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, ಸಣ್ಣದೊಂದು ಟೊಮ್ಯಾಟೊ, ಫಿಶ್ ಸಾಸ್ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಫಿಶ್ ಸಾಸ್. ಆನಂತರ ಇಲ್ಲಿ ನಾನು ಆಲ್ರೆಡಿ ಚಿಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಮೊದಲಿಗೆ ಬೆಳ್ಳುಳ್ಳಿ ಗಾರ್ಲಿಕ್ ಹಾಕೊಳ್ಳುವ. ಅದರೊಟ್ಟಿಗೆ ಶುಂಠಿ ಸಹ, ಜಿಂಜರ್. ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಳುವ. ಈಗ ಆನಿಯನ್ ಈರುಳ್ಳಿ ಹಾಕೊಳ್ಳುವ. ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈರುಳ್ಳಿ ಪಿಂಕ್ ಆಗಿದೆ, ಗುಲಾಬಿ ಬಣ್ಣ ಬಂದಿದೆ. ಈಗ ಟೊಮ್ಯಾಟೊ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಟೊಮ್ಯಾಟೊ ಸಾಫ್ಟ್ ಆಗಿದೆ. ಈಗ ನಾವು ಚಿಪ್ಪು ಹಾಕೋಣ, ಕ್ಲಾಮ್ಸ್ ಹಾಕೋಣ. ಚಿಪ್ಪಿನಲ್ಲಿ ಉಪ್ಪಿನಂಶ ಸಾಲ್ಟ್ ಇರ್ತದೆ. ಸೊ ನಾನು ಉಪ್ಪು ಹಾಕೋದಿಲ್ಲ, ನೀವು ಬೇಕಂದರೆ ಮತ್ತೆ ನೋಡ್ಕೊಂಡು ಹಾಕ್ಬೋದು. ಮತ್ತೆ ನಾನು ಫಿಶ್ ಸಾಸ್ ಸಹ ಹಾಕ್ತಾ ಇದ್ದೇನೆ. ಸೊ ಅದರಲ್ಲಿ ಸಹ ಉಪ್ಪಿನಂಶ ಇರ್ತದೆ, ಅದಕ್ಕೋಸ್ಕರ ನಾನು ಸಾಲ್ಟ್ ಆ್ಯಡ್ ಮಾಡೋದಿಲ್ಲ. ಆನಂತರ ಗ್ರೀನ್ ಚಿಲ್ಲಿ ಹಾಕೋಣ, ಹಸಿಮೆಣಸು. ಆನಂತರ ಲೆಮನ್ ಗ್ರಾಸ್ ನಿಂಬೆ ಹುಲ್ಲು ಸಹ ಹಾಕೋಣ. ಒಮ್ಮೆ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ ಈಗ. ಆನಂತರ ನೋಡ್ಕೊಂಡು ನೀವು 3 ರಿಂದ 4 ಗ್ಲಾಸ್ನಷ್ಟು ವಾಟರ್ ನೀರು ಹಾಕ್ಕೊಳ್ಳಿ. ಈಗ ಚಿಪ್ಪೆಯನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಕವರ್ ಮಾಡುವ. ಒಂದು 8 ರಿಂದ 9 ಮಿನಿಟ್ ಇದು ಬೇಯಲಿ. ಚಿಪ್ಪೆ ಸಾಫ್ಟ್ ಆಗಿ ಬೆಂದಿದೆ. ಈಗ ನಾವು ಫಿಶ್ ಸಾಸ್ ಹಾಕೋಣ. ಈಗ ನೀವು ಬೇಕಂದರೆ ಉಪ್ಪು ಚೆಕ್ ಮಾಡ್ಬೋದು, ಸಾಲ್ಟ್ ಬೇಕಂದರೆ ಹಾಕೊಳ್ಳಿ. ಆನಂತರ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಹಾಕೋಣ. ಈರುಳ್ಳಿ ಸೊಪ್ಪು. ಪುನಃ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ.
ಪುನಃ ನಾವು ಬಾಯಿ ಮುಚ್ಚಿದನ್ನು 2 ಮಿನಿಟ್ ಕುಕ್ ಆಗಲಿಕ್ಕೆ ಬಿಡುವ, ಬೇಯಲಿ 2 ಮಿನಿಟ್ಸ್. ಸೂಪರ್ ಆದ ಕ್ಲಾಮ್ ಸೂಪ್, ಚಿಪ್ಪೆ ಸೂಪ್ ರೆಡಿ ಆಗಿದೆ. ಇದನ್ನು ನೀವು ರೈಸ್, ಫಿಶ್ ಫ್ರೈ ಜೊತೆ ಸರ್ವ್ ಮಾಡಿ.